ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವು ನೋವು ಹಿನ್ನೆಲೆಯಲ್ಲಿ ದಿಢೀರ್ ಸಭೆ ನಡೆಸಿದ ಜೆಡಿಎಸ್ ಶಾಸಕರು. ಅಗತ್ಯ ಚಿಕಿತ್ಸಾ ಕ್ರಮಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸೂಚನೆ. ಹೊಳೆನರಸೀಪುರ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 373ರ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ ಸಂಸದ ಶ್ರೇಯಸ್ ಪಟೇಲ್. ಕಾಮಗಾರಿಗಳ ಲೋಪದೋಷಗಳನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಮತ್ತು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯಲ್ಲಿ ಭೌತಿಕಾತೆ ಆಂದೋಲನಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ. ವಾರ್ತೆಗಳ ವಿವರ. ಹೃದಯಾಘಾತದಿಂದ ಸಾವು ನೋವುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಎಚ್ಚೆತ್ತುಕೊಳ್ಳುವುದರ ಜೊತೆಗೆ ಆರೋಗ್ಯ ಇಲಾಖೆಯು ಆರೋಗ್ಯ ಚಿಕಿತ್ಸಾ ಕ್ರಮ ಕೈಗೊಳ್ಳಬೇಕು. ಶೀಘ್ರದಲ್ಲಿಯೇ ಮೆಗಾ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸಭೆಯಲ್ಲಿ ಸಲಹೆ ನೀಡಿದರು. ನಗರದ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಹೃದಯ ಸಂಬಂಧಿಸಿದ ಕಾಯಿಲೆ ಬಗ್ಗೆ ಸಂಬಂಧಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮತ್ತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ಆಂಬ್ಯುಲೆನ್ಸ್ಗಳ ಕಾರ್ಯಾಚರಣೆ ಸರಿಯಾಗಿ ನಡೆಯಬೇಕು. ಕೆಲ 108 ಆಂಬ್ಯುಲೆನ್ಸ್ಗಳು ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಗಮನಿಸಿ ಅಂತಹವರ ವಿರುದ್ಧ ಕ್ರಮ ಆಗಬೇಕು. ಯಾವುದೇ ರೋಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬೇಕು. ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ವಿಭಾಗದ ಮುಖ್ಯಸ್ಥರು ಕೆಲಸ ಮಾಡುತ್ತಾರೋ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ದೇವೇಗೌಡರ ಪ್ರಯತ್ನದಿಂದ ಅವತ್ತು ಹೋರಾಟ ಮಾಡಿ ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬಂದು, ಹಿಂದೆ ಪ್ರಕಾಶ್ MLA ಇದ್ದರು, ನಮ್ಮ ಮಾಜಿ ಮಂತ್ರಿಗಳೆಲ್ಲ ಇದ್ದರು, ಎಲ್ಲ ಸೇರೇ ತಂದಿದ್ದೀವಿ ಸರ್. ಇವತ್ತಿಷ್ಟೇ ಈ ಕಾಲೇಜ್ ಉದ್ದೇಶ ಏನು ಅಂದರೆ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೆ ನಾವು ಇದು ವರ್ಷಕ್ಕೆ 108 ಕೋಟಿ ರೂಪಾಯಿನ ಹಾಸನ ಮೆಡಿಕಲ್ ಕಾಲೇಜ್ಗೆ ಬರುತ್ತೆ ಅನ್ನೋದೊಂದು ಇದೆ. ಮತ್ತು ಅದ್ರ ಜೊತೆಗೆ ಇವ್ರದ್ದೇ ಯೂಸರ್ ಫಂಡು 20 ಕೋಟಿ ಇದೆ ಅಂತ ಒಂದು ಮಾಹಿತಿ ಇದೆ. ಅದರಲ್ಲಿ 108 ಬರುತ್ತೋ, 90 ಬರುತ್ತೋ, 80 ಬರುತ್ತೋ, ಅದು ಸಂಬಂಧಪಟ್ಟು ಸರ್ಕಾರದ ಕೆಲವು ಟೈಮಲ್ಲಿ ಫೈನಾನ್ಸ್ ಒಂದು ಸಾರಿ 108 ಕೊಡ್ತಾರೆ, ಒಂದು ಸಾರಿ 90 ಕೊಡ್ತಾರೆ. ನಾವಿಷ್ಟೇ ಬೇಕಾಗಿರೋದು ನಮಗೆ ಒಂದು ಕೂಡಲೇ ಈ ಜಿಲ್ಲೆಯ ರಾಜ್ಯದಲ್ಲಿ ಪ್ರತಿನಿತ್ಯ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಈ ಜಿಲ್ಲೆಯ ನಮ್ಮ ಜನ ಇವತ್ತು ಗಾಬರಿಲಿದ್ದು ಕೆಲವು ಆಸ್ಪತ್ರೆಗಳಿಗೆ ನೂಕುನುಗ್ಲಾಗಿದೆ. ECG ಚೆಕ್ ಮಾಡೋಕ್ಕೆ ಮನೆ ಬಂದಂಗೆ ಫೀಸ್ ಮಾಡ್ತಾರವರು. 1,000 ಇದ್ದರೆ 1,500, 500. ಕೆಲವು ಆಸ್ಪತ್ರೆಯಲ್ಲಿ 8 ಲಕ್ಷ 10 ಲಕ್ಷ ಬಿಲ್ ಆಗುತ್ತೆ ಕೆಲವು ಕಾಯಿಲೆಗಳಿಗೆ. ಇಂಥ ಒಂದು ಸ್ಪೆಷಾಲಿಟೀಸ್ ಇಟ್ಟು ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಇಂಥ ಒಂದು ಮೆಡಿಕಲ್ ಕಾಲೇಜ್ ಗೊತ್ತಾಯ್ತೇನ್ರಿ, ದೇವೇಗೌಡರ ಮತ್ತು ಈ ಜಿಲ್ಲೆಯ ಸಾರ್ವಜನಿಕರ ಚುನಾಯಿತ ಪ್ರಜೆಗಳ ಹೋರಾಟದಿಂದ ಇವತ್ತು ಈ ಕಾಲೇಜ್ ಬಂದು ಹಿಂಗೆ ಆಗ್ತಾ ಇದೆಯಲ್ಲಪ್ಪ ಅಂದರೆ ನಾನು ನೊಂದು ಹೇಳಬೇಕಾಗುತ್ತೆ. ಅದರಿಂದ ಕೂಡಲೇ ನನಗೆ ಈ ಹೃದಯ ಯಾತಕ್ಕೆ ಈ ಜಿಲ್ಲೆಯಲ್ಲಿ ಇಷ್ಟೊಂದು ದಿನಕ್ಕೆ 4 ವಯಸ್ಸಾಯ್ತವ್ರೆ ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಕಮಿಟಿ ಕಳಿಸಿ ಮಾಡಿದ್ದಾರೆ. ಆದರೆ ನಾವು ಕೆಲವು ಸಲಹೆಗಳನ್ನ ಕೊಟ್ಟಿದ್ದೀವಿ. ಫಸ್ಟು ಹಾಸನದಲ್ಲಿ ಒಂದು ಇದ್ರ ಮಿಷನ್ನ ಕ್ಯಾಥ್ಲೈಸೇಷನ್ ಮಿಷನ್ ಅಂತೇಳಿ ಕ್ಯಾಥ್ಲಾಬ್ ಸುಮಾರು 9 ಕೋಟಿ ಆಗುತ್ತೆ. ನೀವು ನಿಮ್ಮ ಜಿಲ್ಲಾ ಫಂಡ್ ಇದೆಯಲ್ಲ, ಇದ್ರ ಯೂಸರ್ ಫಂಡಲ್ಲೇ 9 ಕೋಟಿ ಜಿಲ್ಲಾಧಿಕಾರಿಗಳು ಕೂಡಲೇ ಅನುಮತಿ ಕೊಡಬೇಕು. ಅದು ಫೈನಾನ್ಸ್ ಮೀಟಿಂಗಲ್ಲಿ ಅಪ್ರೂವ್ ಆಗಿದೆ ಅಂತ ಕೂಡಲೇ ಅನುಮತಿ ಕೊಡಬೇಕು. ನಾವು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಬರೀ ಜಿಲ್ಲಾಧಿಕಾರಿಗಳು ಬೇರೆ ಜಿಲ್ಲೆ ಕೆಲಸಕ್ಕಲ್ಲ, ನಾವೇಕೇನು ಅವ್ರು ಬಂದಿದ್ದಾರೆ ಹೊಸ್ದಾಗಿ ನಾವೇನು ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾವು ಇವತ್ತುವರೆಗೆ ಮಾತಾಡೋಕ್ಕೂ ಇಲ್ಲ. ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳ ಬಗ್ಗೆ ನಾವೇನು ಚಾರ್ಜ್ ಮಾಡ್ತಾ ಇಲ್ಲ. ಆದರೆ ಕೂಡಲೇ ಇದ್ರ ಬಗ್ಗೆ ಏನು ಜಿಲ್ಲಾ ಆಸ್ಪತ್ರೆ ಬೇಕು, ಆ 20 ಕೋಟಿಲಿ ಒಂದು 15 ಕೋಟಿ ರೂಪಾಯಿ ಇಲ್ಲೇ ಇದೆ. ಅದರಲ್ಲಿ ಒಂದು 5 ಕೋಟಿ ಇಟ್ಕೊಂಡು ಬಾಕಿ 15 ಕೋಟಿವರೆಗೆ ಏನು ಬೇಕು ಅನ್ನೋದನ್ನ ನೀವು ಡೈರೆಕ್ಟ್ರುಗಳು ಮತ್ತು HODಗಳು ಸೇರಿ ಯಾವ್ಯಾವ ಇದಕ್ಕೆ ಬೇಕು ಅನ್ನೋದನ್ನ ಉಪಯೋಗ ಮಾಡಬೇಕು ಕೂಡಲೇ ಒಂದು ವಾರದಲ್ಲಿ ಅನ್ನೋದು ಒಂದು. ಮತ್ತು ಜಿಲ್ಲಾ ಇದರಲ್ಲಿ ಪ್ರತಿ ಇದರಲ್ಲಿ PSC ಇರ್ಬೋದು, CSCನಲ್ಲಿ ECG ಇರ್ಬೋದು, ಮತ್ತು ಇದನ್ನು ಶುಗರ್ ಟೆಸ್ಟು
ಮತ್ತು ಯಾವುದು ಇನ್ನೊಂದು ಬಾಲಣ್ಣ ಹೇಳಿದ್ದು ಥೈರಾಯ್ಡು, ಮತ್ತು ಇನ್ನೊಂದು ಇದು ಹೇಳಿದೆ ಕಣ್ರಿ ಶುಗರ್, ಇವೆಲ್ಲನೂ ಚೆಕ್ ಮಾಡೋಕ್ಕೆ ಕ್ರಮ ತಗೋಬೇಕು. 150 ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ PH ಇರ್ಬೋದು, ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಮಾಡೋಕ್ಕೆ ಕೂಡಲೇ ಕ್ರಮ ತಗೋಬೇಕು. ಮಾಜಿ ಸಚಿವ ಎ ಮಂಜು ಮಾತನಾಡಿ, ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದರೆ ಅವುಗಳನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ. ಆದರೆ ನಮ್ಮೊಂದಿಗೆ ಯಾರೂ ಕೂಡ ಸಂಪರ್ಕ ಇರುವುದಿಲ್ಲ. ನೀವು ಹೋಗಿ ಪ್ರಸ್ತಾವನೆ ಸಲ್ಲಿಸಿದರೆ ಅದಕ್ಕೆ ಯಾವ ಬೆಲೆಯೂ ಕೂಡ ಕೊಡುವುದಿಲ್ಲ. ನಾವು ಸರ್ಕಾರದೊಂದಿಗೆ ಮಾತನಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಬದಲಾವಣೆ ಮಾಡಿಕೊಳ್ಳಿ ಎಂದು ಹೇಳಿದರು. ಅಟೆಂಡೆನ್ಸ್ ಬುಕ್ ಯಾರ್ರಿ? ನಮಗೆ ಗೊತ್ತಿರೋ ಪ್ರಕಾರ ಹಾರ್ಟ್ ಅಟ್ಯಾಕ್ ಸತ್ತಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿ ಗೊತ್ತಾಗಿರೋದು ಇವರೇ ಮಾಡಿರೋದು, ಬೇರೆಯವ್ರಲ್ಲ. ಈಗ ನಮ್ಗೇನು ಅಂತ ಅಂದ್ರೆ, ಈ ಹಾರ್ಟ್ ಅಟ್ಯಾಕ್ ಒಂದು ಹಾಸನ ಜಿಲ್ಲೆನಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಓನ್ಲಿ ಹಾಸನ ಜಿಲ್ಲೆನ ಟಾರ್ಗೆಟ್ ಮಾಡಿ ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ರಜಾ ಇದ್ದಿಲ್ದಲೆ ನೀವು ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದು ಆಗ್ತಾ ಇದೆ. ಇದು ನನಗೆ ಅವೆಲ್ಲ ಬೇಕಿಲ್ಲ ರೀ, ರಜಾ ಜನರು ಹೆದರ್ಕೊಂಡಿದ್ದಾರೆ. ಅದು ಸರಿ ಹೋಗ್ಬೇಕಾದ್ರೆ ತುರ್ತಾಗಿ ಜಯದೇವತರ ಏನಿದೆ ಆ ತರ ಒಂದು ನಮ್ಮಲ್ಲಿ ಯೂನಿಟ್ ಆಗ್ಬೇಕು ಅಂತಕ್ಕಂಥದ್ದು ಒತ್ತಾಯ, ನಾವು ಸರ್ಕಾರದ ಒತ್ತಾಯ ಅದನ್ನು ಮಾಡಬೇಕು. ಅಲ್ಲಲ್ಲ ನೋಡಿ, 150 ಕೋಟಿ ಫುಲ್ ಫ್ಲೆಡ್ಜ್ ಆಗ್ತದೆ. ಅಟ್ಲೀಸ್ಟ್ 20-30 ಕೋಟಿ ಕೊಟ್ರೆ ಯೂನಿಟ್ ಎಲ್ಲ ಇದೆ. ನಮ್ಮ ಒತ್ತಾಯ ಈ ನೀವು ಟಿವಿ ಮಿಲ್ನ ತೋರಿಸಿ ನಮ್ಮ ಒಂದು ತುರ್ತಾಗಿ ಒಂದು ಯೂನಿಟ್ ಜೈದೇವ ತರ ಒಂದು ಯೂನಿಟ್ ಈಗ ಮಾಡಿಲ್ಲ, ಮಾಡಬೇಕು ಅಂತ ಹೇಳಿ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಹೋರಾಟ ಮಾಡ್ತೀವಿ. ಸಭೆಯಲ್ಲಿ ಶಾಸಕರಾದ CN ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 373ರ ರಸ್ತೆ ಕಾಮಗಾರಿಯನ್ನು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ವೀಕ್ಷಿಸಿದರು. ಕಳೆದ 1 ತಿಂಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆಯ ದಕ್ಷಿಣ ಉತ್ತರವಾಗಿ ಎಡಭಾಗಕ್ಕೆ ಮಾತ್ರ ರಸ್ತೆ ಅಗಲೀಕರಣಕ್ಕೆ 85 ಮೀಟರ್ ಗುರುತು ಮಾಡಿದ್ದು ಆ ಭಾಗದ ಜನರನ್ನು ಆತಂಕಕ್ಕೀಡು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ವಾಸಿಸುವ ಜನರಿಗೆ ಯಾರನ್ನೇ ಕೇಳಿದರೂ ಸ್ಪಷ್ಟ ಮಾಹಿತಿ ಸಿಗುತ್ತಿರಲಿಲ್ಲ. ಇಂದು ಶ್ರೇಯಸ್ ಪಟೇಲ್ ಬಂದು ವೀಕ್ಷಣೆ ಮಾಡಿದರು. ರಸ್ತೆಯ ಒಳಗಡೆ ಬಂದಿರುವ ವಿದ್ಯುತ್ ಕಂಬಗಳು, ಒಳಚರಂಡಿ ಕಾಮಗಾರಿ ಇನ್ನಿತರೆ ಸೂಕ್ಷ್ಮವಾಗಿ ವೀಕ್ಷಿಸಿದ ಶ್ರೇಯಸ್ ಪಟೇಲ್ ಅಲ್ಲೇ ಇದ್ದ ಅಧಿಕಾರಿಗಳಿಗೆ ಸರಿಪಡಿಸುವಂತೆ ಸೂಚಿಸಿದರು. BH ರಸ್ತೆಯ ನಿವಾಸಿಗಳು ಕೂಡ ಲೋಕಸಭಾ ಸದಸ್ಯರ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೇಯಸ್ ಪಟೇಲ್, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ 1 ಬಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಅಡಿಯಲ್ಲಿ ಬರುವ ಈ ರಸ್ತೆಗೆ ಮಧ್ಯದಲ್ಲಿ ವಿದ್ಯುತ್ ದೀಪ ಅಳವಡಿಸಿ ರಸ್ತೆಯ ಸೌಂದರ್ಯೀಕರಣ ಮಾಡುವ ಕಾಮಗಾರಿಯಾಗಿದ್ದು, ರಸ್ತೆಯ ಅಗಲೀಕರಣದ ಬಗ್ಗೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಅದು ನಮ್ಮ ಸ್ಟೇಟ್ಗೆ ಆರು ಅಂತ ಬರ್ತಾರೆ, ಅವ್ರ ಹತ್ರ ಮಾತಾಡಿ ಅವ್ರ ಗಮನಕ್ಕೆ ತಗೊಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಜರೂರಾಗಿ ಕೆಲಸವನ್ನು ಮಾಡಿ, ಜೊತೆಗೆ ಈಗ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಮುಕ್ತವಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ UGD ಸಮಸ್ಯೆಯನ್ನು ಹೇಳಿದ್ರು. ನಾನು ಅದನ್ನು ಪುರಸಭೆಯವರಿಗೆ NH ಅವರಿಗೆ ಒಂದು ಕೋಆರ್ಡಿನೇಷನ್ ಮಾಡಿ, ಯಾಕಂದರೆ ಕೆಲಸ ಮಾಡಿಸ್ಬೇಕಾಗಿರೋದು ಪುರಸಭೆಯವರು, ಮುಂದಕ್ಕೆ ಜವಾಬ್ದಾರಿ ತಗೊಳ್ಳೋದು ಪುರಸಭೆಯವರು. ಹಾಗಾಗಿ ಅದನ್ನೆಲ್ಲ ಕುರಿತವಾಗಿ ಹಂತವಾಗಿ ಬಗೆಹರಿಸೋ ಕೆಲಸಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಸೆಪ್ಟೆಂಬರ್ಗೆ ಆ್ಯಕ್ಚುಲಿ ಅವರಿಗೆ 1 ತಿಂಗಳು ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಇದ್ದೀವಿ. ಆದರೆ ಸುಮಾರು ಅಡೆತಡೆಗಳಿದ್ದರಿಂದ ತಡವಾಗಿದೆ. ಒಂದು 6-7 ತಿಂಗಳಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡ್ತೀವಿ. ರಸ್ತೆ ಅಗಲೀಕರಣ ಅಂತ ಬಂದಾಗ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು. ರಸ್ತೆ ಮಧ್ಯದಿಂದ ಎಡ ಮತ್ತು ಬಲಭಾಗದಲ್ಲಿ ಇಷ್ಟು ಮೀಟರ್ ಅಂತ ತೊಗೊಬೇಕು. ಅದಕ್ಕೆಲ್ಲ ಒಂದಷ್ಟು ಕಾನೂನು ರೀತಿ ನಿಯಮಗಳಿದೆ. ಅದೇ ರೀತಿ ಪಾಲಿಸ್ಕೊಂಡು ಮಾಡೋದಾದರೆ ಮಾಡಬೇಕಾಗ್ತದೆ. ಈಗ ಎಡಭಾಗ ತಗೊಳ್ಳೋದು, ಬಲಭಾಗ ತಗೊಳ್ಳೋದು, ಆ ರೀತಿ ಯಾವುದೇ ರೀತಿ ಉಪಪಾಪಗಳಿಗೆ ಜನ ಗಾಬರಿಗೊಳ್ಳೋದು ಬೇಡ ಅಂತ ನಾನು ಮುಖಾಂತರ ಮನವಿ ಮಾಡಿದ್ದೀನಿ. ಅದಿದ್ದಂತಹ ಸಾರ್ವಜನಿಕರಿಗೂ ಸಹ
ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿ ತ್ವರಿತವಾಗಿ ಪೂರ್ಣಗೊಳಿಸಿ ತಾಲೂಕನ್ನ ರಾಜ್ಯಕ್ಕೆ ಮಾದರಿಯಾಗಿಸಲು ಶಾಸಕ ಎಚ್.ಕೆ. ಸುರೇಶ್ ಕರೆ ನೀಡಿದರು. ಅರೆಹಳ್ಳಿ ಹೋಬಳಿಯ ನಾಡ ಕಚೇರಿಯಲ್ಲಿ ಇಂದು ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಈ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಮೀನಿನ ಖಾತೆ ಬದಲಾಗದೆ ಸರ್ಕಾರದ ಹಲವಾರು ಯೋಜನೆಗಳನ್ನು ಪಡೆಯುವಲ್ಲಿ ಹಲವು ರೈತಾಪಿ ಕುಟುಂಬಸ್ಥರು ವಂಚಿತರಾಗಿದ್ದಾರೆ. ಅಂತಹವುಗಳನ್ನು ಪರಿಶೀಲನೆ ನಡೆಸಿ ಪೂರಕ ದಾಖಲೆ ನಿಮ್ಮ ಇಲಾಖೆಯಿಂದಲೇ ಒದಗಿಸಿ ಸಂಬಂಧಪಟ್ಟ ಜಮೀನಿನ ವಾರಸುದಾರರಿಗೆ ಅಥವಾ ಕುಟುಂಬದ ಸದಸ್ಯರುಗಳ ಹೆಸರಿಗೆ ಪೌತಿ ಖಾತೆಯನ್ನು ನೋಂದಣಿ ಮಾಡಿಕೊಡಲು ನಿಮಗೆಲ್ಲರಿಗೂ ಒಂದೊಳ್ಳೆ ಪುಣ್ಯದ ಸಮಯಾವಕಾಶ ಈ ಅಭಿಯಾನದ ಮೂಲಕ ದೊರೆತಿದೆ. ಆದ್ದರಿಂದ ಫಲಾನುಭವಿಗಳ ಸಹಕಾರ ಪಡೆದು ಈ ಯೋಜನೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಎಂದು ಹೇಳಿದರು. ಇವತ್ತು ಮಲೆನಾಡು ಭಾಗದಲ್ಲಿ ನಾವು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಮಲೆನಾಡು ಭಾಗದಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇರ್ತಕ್ಕಂಥದ್ದು ಸಂದೇಶ ಮನೆಗಳಿಗೆ ತಲುಪತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಸಮಯದ ಅಭಾವ, ಸಂಚಾರದ ಅಭಾವ, ಬೇರೆ ಬೇರೆ ಅಭಾವಗಳು ಇಲ್ಲಿರೋದ್ರಿಂದ ಇವತ್ತು ಮೂಲವಾಗಿ ನಾವು ಇಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಬಯಲುಸೀಮೆನಲ್ಲಿ ಆ ಸಮಸ್ಯೆ ಇರೋದಿಲ್ಲ. ಚಿಕ್ಕ ಪಾಪ್ಯುಲೇಷನ್ ಇರುತ್ತೆ. ಅಲ್ಲಿ ಒಂದು ಒಳ್ಳೆ ಸುದ್ದಿ ಹರಡಿದ್ರು ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಮಿನಿಟ್ ಅಲ್ಲಿ ಹರಡುತ್ತೆ. ಕೆಟ್ಟ ಸುದ್ದಿ ಹರಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹರಡುತ್ತೆ. ಈ ಸಮಾಜ ನಮ್ದು ಹೆಂಗಿರುತ್ತೆ ಅಂದ್ರೆ ಒಳ್ಳೆ ಸುದ್ದಿಗೆ ಒಂದಿಷ್ಟು ಟೈಮ್ನ ತಗೊಳುತ್ತೆ, ಕೆಟ್ಟ ಸುದ್ದಿನ ಒಂದೇ ಒಂದು ಕ್ಷಣದಲ್ಲಿ ಹರಡುತ್ತೆ. ಆದ್ರೆ ಇಲ್ಲಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು, ಇವತ್ತು ಬೇಲೂರು ತಾಲೂಕು ತಮಗೆಲ್ಲ ಗೊತ್ತಿರಲಿ, ವಿಶೇಷವಾದಂತಹ ಒಂದು ತಾಲೂಕು. ಇವತ್ತು ನಮ್ಮ ತಾಲೂಕಲ್ಲಿ 94C ಇರ್ಬೋದು, ಸಾಗುವಳಿ ಚೀಟಿ ಇರ್ಬೋದು, ಅನೇಕ ರಾಜ್ಯದಲ್ಲಿ ಯಾವುದನ್ನ ಮಾಡಕ್ಕಾಗಿಲ್ಲ ಅಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದ್ರೆ ಯಥಾ ರಾಜ ತಥಾ ಪ್ರಜಾ. ರಾಜ ಯಾವ ರೀತಿ ನಿರ್ದೇಶನವನ್ನ ಕೊಡ್ತಾನೆ ಅದನ್ನ ಪ್ರಜೆಗಳು ಪಾಲನೆ ಮಾಡ್ತಾರೆ. ರಾಜನೇ ಮನಗಂಡಿದ್ರೆ ಪ್ರಜೆಗಳು ಇನ್ನೊಂದಿಷ್ಟು ಆರಾಮ ನಿದ್ದೆ ಮಾಡ್ತಾರೆ. ರೈತರ ಬಗ್ಗೆ ಕಾಳಜಿಗೋಸ್ಕರ ಈ ಕೆಲಸವನ್ನೆಲ್ಲ ನಮ್ಮ, ಅದರಲ್ಲೂ ರೆವಿನ್ಯೂ ಸ್ಟಾಫ್, ಅದ್ರ ಜೊತೆ ಜೊತೆ ನೀವು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ಅದರ ಸೃಷ್ಟಿಕರ್ತರು ನೀವೇ. ಆ ಡಾಕ್ಯುಮೆಂಟ್ಸ್ ಯಾರು ಕೊಡ್ಬೇಕು? ನೀವೇ ಕೊಡ್ಬೇಕು. ನೀವು ತಗೊಬನ್ನಿ ಅಂತಂದ್ರೆ ತರದ್ ಸಾಧ್ಯ ಇಲ್ಲ. ಈ ಡಾಕ್ಯುಮೆಂಟ್ಸ್ ತರೋದ್ ಸಾಧ್ಯ ಇಲ್ಲ. ಆ ತರದನ್ನ ಹುಡುಕ್ಬೇಕು. ನಮ್ಮ ಗ್ರಾಮ ಸೇವಕರ ಜೊತೆಯಿಂದ ಹಿಡಿದು, VAಗಳಿಂದ ಹಿಡಿದು, RI ಇಂದ ಹಿಡಿದು, TD ಇಂದ ಹಿಡಿದು, ತಹಶೀಲ್ದಾರ್ರಿಂದ ಹಿಡಿದು ನಾವು ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಹುಡುಕ್ಬೇಕು. ಎಲ್ಲಿದೆ, ಯಾವ ಊರಲ್ಲಿ ಎಷ್ಟಿದೆ. ಇದರ ಮುಂದಿನ ಸದನದೊಳಗಡೆ ಸ್ವಾಮಿ 20ನೇ ತಾರೀಕು 7ನೇ ತಾರೀಕು 7ನೇ ತಿಂಗಳು 25ನೇ ಇಸ್ವಿನಲ್ಲಿ ನಾವು ಇದು ಮಾಡಿದ್ದು. ನಮ್ಮಲ್ಲಿ ಇವತ್ತು 7,000ಕ್ಕೂ ಹೆಚ್ಚು ಇದೆ. ಇಡೀ ರಾಜ್ಯಕ್ಕೆ ಮಾದರಿ ತಾಲೂಕು ಯಾವ್ದಾಗಬೇಕು? ಬೇಲೂರು ಮಾದರಿ ತಾಲೂಕು ಆಗಬೇಕು. ಇದಕ್ಕೆ ಯಾರ ಸಹಕಾರ ಬೇಕು? ನಿಮ್ಮಗಳ ಸಹಕಾರ ಬೇಕು. ದಯವಿಟ್ಟು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, PM ಕಿಸಾನ್ ಸೇರಿದಂತೆ ಇನ್ನಿತರ ಅನೇಕ ಯೋಜನೆಗಳು ನೈಜ ಫಲಾನುಭವಿಗಳಿಗೆ ಸಿಗದೆ ವಂಚಿತರಾಗಿದ್ದಾರೆ. ಅವುಗಳನ್ನೆಲ್ಲ ಸರಿಪಡಿಸುವ ಉದ್ದೇಶದಿಂದ ನಮ್ಮ ಅಧಿಕಾರಿ ವರ್ಗದವರು ಮರಣ ಹೊಂದಿರುವ ಮನೆ ಬಾಗಿಲಿಗೆ ಬರಲಿದ್ದು, ಪೂರಕ ದಾಖಲೆಗಳನ್ನು ಪಡೆದು ಪೌತಿ ಖಾತೆಯನ್ನು ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿ ಕೊಡುವ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಅರ್ಹರಿಗೆ ಒದಗಿಸಲು ಶ್ರಮ ವಹಿಸಲಿದ್ದಾರೆ ಎಂದು ಹೇಳಿದರು. ಸರ್ಕಾರದ ಕೆಲವೊಂದು ಫೆಸಿಲಿಟಿಯನ್ನ ತಗೊಳ್ಳೋದು ಕಷ್ಟ ಆಗ್ತದೆ. PM ಕಿಸಾನ್ ಯೋಜನೆಯನ್ನ ಬಂದ್ ಮಾಡೋರಿದ್ದಾರೆ. ಯಾಕಂದ್ರೆ ಅದರಲ್ಲಿ ಗೋಸ್ಟ್ ಬೆನಿಫಿಷರಿ ಅಂದ್ರೆ ಕಳ್ಳ ಬೆನಿಫಿಷಿಯರು, ಯಾವ್ದೋ ಹೆಸರಲ್ಲಿ ಯಾವ್ದೋ ದುಡ್ಡು ಹೋಗ್ತಾ ಇದೆ, ಬಂದ್ ಮಾಡೋರಿದ್ದಾರೆ. ನಿಮ್ಗೆ ದುಡ್ಡು ಬರಲ್ಲ, ಆಮೇಲೆ ನಂಗೆ ಬರ್ತಾ ಇಲ್ಲ ಅಂತ ತಾವು ಕಷ್ಟ ಪಡ್ಬೇಕಾಗ್ತದೆ. ಅದಕ್ಕೆ ಯಾರು ಈಗ ಜೀವಂತಿದ್ದಾರೆ ಅದರ OTP ಹೋಗುತ್ತೆ, ಸತ್ತವರಿಗೆ ಹೋಗಲ್ಲ. ಅದರ ಬಂದ್ ಮಾಡಿರ್ತೀವಿ. ಈ ನೀವು ಪಾವತಿ ಖಾತೆ ಮಾಡ್ಕೊಳ್ಳಿ, ಇಲ್ಲದೆ ಸರ್ಕಾರ ಬೆನಿಫಿಟ್ ಸಿಗೋದು ಕಠಿಣ ಆಗ್ತದೆ. ಈ ವೇಳೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಉಪ ತಹಸೀಲ್ದಾರ್ ಪ್ರದೀಪ್ KJ, ಕಂದಾಯ ನಿರೀಕ್ಷಕ ಪ್ರಕಾಶ್, ಗ್ರಾಮ ಆಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಸುಮಾರು 200 ಎಕರೆ ಜಮೀನನ್ನು ಮೀಸಲು ಇಡುವಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ
ಶ್ರೀ ಎಚ್.ಪಿ. ಶ್ರೀಧರ್ ಗೌಡ ಬೆಂಗಳೂರಿನಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಗ್ರಾಮಾಂತರ ಯೋಜನೆ ಇಲಾಖೆಯ ಆಯುಕ್ತರಾದ ಆರ್. ವೆಂಕಟಾಚಲಪತಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಅರಕಲಗೂಡು ನಗರಕ್ಕೆ ಸಂಬಂಧಪಟ್ಟಂತೆ 30 ವರ್ಷಗಳ ಮಹಾಯೋಜನೆ ತಯಾರಾಗಿದ್ದು, ಇದರಲ್ಲಿ ರಿಂಗ್ ರೋಡ್ ಸಂಪರ್ಕ ರಸ್ತೆಗಳು, ಪಾರ್ಕ್ಗಳು, ಸಿಎ ಜಾಗಗಳು ಮತ್ತು ನಗರದ ಬೆಳವಣಿಗೆಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಹಾಯೋಜನೆಯನ್ನು ಮಾರ್ಪಾಡುಗೊಳಿಸುವಂತೆ ಮನವಿ ಮಾಡಿದರು. ಮುಖ್ಯವಾಗಿ ಅರಕಲಗೂಡು ಪಟ್ಟಣದಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ದೃಷ್ಟಿಯಿಂದ ನಗರಕ್ಕೆ ಹೊಂದಿಕೊಂಡಂತೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ 200 ಎಕರೆ ಜಮೀನನ್ನು ಮೀಸಲಿಡುವಂತೆ ಕೋರಲಾಯಿತು. ಈ ಸಂದರ್ಭದಲ್ಲಿ ಅರಕಲಗೂಡು ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ಗುರುಮೂರ್ತಿ, ಕೆಡಿಪಿ ಸದಸ್ಯರಾದ ಸುರೇಶ್ ಸೋಮನಹಳ್ಳಿ, ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಶ್ರೀ ಪುನೀತ್ ಕುಮಾರ್ ಮತ್ತು ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು. ಬೇಲೂರು ತಾಲೂಕಿನ 86ಕ್ಕೂ ಅಧಿಕ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಸೇರಿದಂತೆ ವಿವಿಧ ಪಡಿತರವನ್ನು ವಿತರಿಸುವ ಜಾಗ ಕೆಸರುಮಯವಾಗಿದ್ದು ಅನಾರೋಗ್ಯದ ಭೀತಿ ಕಾಡುತ್ತಿದೆ. ಸಂಬಂಧಪಟ್ಟವರು ಶೀಘ್ರವೇ ಕಾಯಕಲ್ಪ ನೀಡಬೇಕು ಎಂದು ಕರವೇ ಅಧ್ಯಕ್ಷ ವಿ.ಎಸ್. ಬೋಜೇಗೌಡ ಕೆಸರಿನಲ್ಲಿ ಗದ್ದೆ ನಾಟಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಅಂಗಮಾರಿ ರೋಗದಿಂದ ತತ್ತರಿಸಿದ ಕೃಷಿಕರು ಇತ್ತೀಚಿನ ದಿನದಲ್ಲಿ ಮುಸುಕಿನ ಜೋಳದ ಕಡೆಗೆ ಮುಖ ಮಾಡಿದ್ದಾರೆ. ಆದರೆ ಜೋಳದ ಬೆಳೆಗೆ ಇಲ್ಲಸಲ್ಲದ ರೋಗಗಳನ್ನು ಬಿತ್ತನೆ ಬೀಜದಲ್ಲಿ ಖಾಸಗಿ ಕಂಪನಿಗಳು ಸೃಷ್ಟಿ ಮಾಡುತ್ತಿದ್ದಾರೆ. ಬಿಳಿಸುಳಿ ಮತ್ತು ಸೈನಿಕ ಹುಳು ಕಾಟದಲ್ಲಿ ಬೆಳೆ ನಾಶವಾಗಿದೆ. ಸರ್ಕಾರ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಬೇಕು. ಅಲ್ಲದೆ ಸಾಮೂಹಿಕ ಉಚಿತ ವಿಮೆ ನೀಡಬೇಕು ಮತ್ತು ತಾತ್ಕಾಲಿಕವಾಗಿ ನೊಂದ ರೈತರಿಗೆ ಎಕರೆಗೆ ರು. 50,000 ಪರಿಹಾರ ನೀಡಬೇಕು. ಖಾಸಗಿ ಕಂಪನಿಗಳ ಅಟ್ಟಹಾಸವನ್ನು ಮಟ್ಟ ಹಾಕಬೇಕು. ಇಲ್ಲವಾದರೆ ಹೋರಾಟ ಇಡೀ ರಾಜ್ಯವ್ಯಾಪ್ತಿ ನಡೆಯುತ್ತದೆ ಎಂದು ಎಚ್ಚರಿಸಿದರು. ಕಾರಣ ಕಳಪೆ ಬಿತ್ತನೆ ಬೀಜವನ್ನ ಇಲಾಖೆ ಮತ್ತು ಕಂಪನಿಗಳು ವಿತರಣೆ ಮಾಡಿದ್ದಾವೆ ಅಂತಕ್ಕಂಥದ್ದು ಬಹಳ ಜಗಜಾಹಿರಾಗಿರ್ತಕ್ಕಂಥ ವಿಷಯ. ಇವತ್ತು ಬಿಳಿಸುಳಿ ರೋಗದಿಂದ ಹಾಸನ ಜಿಲ್ಲೆ 1ರಲ್ಲಿ 25ರಿಂದ 28,000 ಎಕರೆ ಮುಸ್ಕಿನ ಜೋಳ ನಾಶ ಆಗಿದೆ. ಅಂದಾಜು ಸುಮಾರು 130ರಿಂದ 150 ಕೋಟಿ ರೂಪಾಯಿವರೆಗೆ ಇವತ್ತು ರೈತರಿಗೆ ನಷ್ಟ ಆಗಿದೆ. ತತ್ಕ್ಷಣಕ್ಕೆ ಎಕರೆಗೆ ಇವತ್ತು ಏನು ಕಾಸ್ಟ್ ಆಫ್ ಕಲ್ಟಿವೇಶನ್ ಆಧಾರದ ಮೇಲೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಬೇಕು ಅಂತೇಳಿ ನಿನ್ನೆಯಿಂದನೂ ಕೂಡ ನಾವು ಧರಣಿ ಮಾಡಿದ್ದೇವೆ. ನಿನ್ನೆ ಮೊದಲಲ್ಲ, ಈಗಾಗಲೇ ಈ ಹಿಂದೆ 3 ಪ್ರತಿಭಟನೆಗಳಾಗಿದ್ದಾವೆ. ಇದು 4ನೇ ಪ್ರತಿಭಟನೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದಲ್ಲೇ ಇರೋ ಕಾರಣಕ್ಕೆ ಮತ್ತು ಕೃಷಿ ಇಲಾಖೆ ಇದನ್ನು ಸರ್ಕಾರದ ಮಟ್ಟಕ್ಕೆ ಗಮನ ಸೆಳೀಲಿಕ್ಕೆ ವಿಫಲ ಆಗಿರೋ ಕಾರಣಕ್ಕೆ ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಇವತ್ತು ಹಮ್ಮಿಕೊಂಡು ನಿನ್ನೆ ರಾತ್ರಿ ಇಲ್ಲೇ ಕಳೆದಿದ್ದೀವಿ. ನಮ್ಮ ರೈತರಿಗೆ ಇವತ್ತು ನಷ್ಟ, ಈ ಹಾಸನ ಜಿಲ್ಲೆಯಲ್ಲಿ ಏನು 150 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ, ಅದನ್ನು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಸರ್ಕಾರದ ಕಡೆಯಿಂದ ಬರುವವರೆಗೆ ಚಳುವಳಿಯನ್ನು ನಾವು ಮುಂದುವರಿಸ್ತೀವಿ. ಅನಿರ್ದಿಷ್ಟಾವಧಿ ಚಳುವಳಿಯನ್ನು ಮುಂದುವರಿಸ್ತೀವಿ. ಮತ್ತು ಸರ್ಕಾರ ಶೀಘ್ರವೇ ಗಮನ ಹರಿಸಲಿಲ್ಲ ಅಂತಂದರೆ ಇದು ಉಗ್ರ ರೂಪವನ್ನು ಈ ಚಳವಳಿ ತಾಳಲೇಬೇಕಾಗ್ತದೆ. ಕಾರಣ ರೈತನ ಬದುಕು. ಇವತ್ತು ಈ ದೇಶದಲ್ಲಿ ಸುಮಾರು 25 ಕೋಟಿ ಜನ ಈ ಮುಸ್ಕಿನ ಜೋಳ ಒಂದ್ರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾರೆ. ಡೈರಿ ಫಾರ್ಮಿಂಗ್ ಇರ್ಬೋದು, ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಬೇರೆ ಬೇರೆ ಶೈಲೇಜ್ ಫೀಡ್ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರಣಕ್ಕೆ ಇವತ್ತು ಮುಸ್ಕಿನ ಜೋಳ ಬಹಳ ಅತ್ಯಗತ್ಯ ಆಗಿರೋದ್ರಿಂದ ಮತ್ತು ಇಲ್ಲಿ ಆನೆ ಕಾಟ ಇರೋದ್ರಿಂದ ಇಲ್ಲಿ ರೈತರು ಭತ್ತದ ಹುಲ್ಲು ಬೆಳೆದಿಲ್ಲ. ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಇವತ್ತು ರೈತರಿಗೆ ತೀರ ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಚಳುವಳಿಯನ್ನು ಮುಂದುವರಿಸ್ತೀವಿ. ಸರ್ಕಾರ ಈಗಾಗಲೇ ಏನೋ ಜಾಯಿಂಟ್ ಡೈರೆಕ್ಟ್ರು ಹೇಳೋಗಿದ್ದಾರೆ, ಆಯುಕ್ತರ ಜೊತೆ ಮಾತಾಡ್ತೀವಿ ಅಂತ. ಅವ್ರು ಮಾತಾಡಿ ಏನು ಹೇಳ್ತಾರೆ ಅದರ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗೆ ಮಲ್ಲೇಶ್, ತಾಲೂಕು ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜು, ಉಮೇಶ್, ಬಿರಟೆಮನೆ ಸುರೇಶ್, ಯೋಗೀಶ್, ಮಲ್ಲಿಕಾರ್ಜುನ್, ಧರ್ಮೇಗೌಡ ಇನ್ನು ಮುಂತಾದವರು ಹಾಜರಿದ್ದರು. ಕೃಷಿ ಇಲಾಖೆ ಖಾಸಗಿ ಕಂಪನಿಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಕೃಷಿಕರಿಗೆ ಕಳಪೆ ಮುಸುಕಿನ ಜೋಳದ ಬಿತ್ತನೆ ನೀಡಿದ್ದಾರೆ. ಬೆಳೆ ಸಂಪೂರ್ಣ ಬಿಳಿಸುಳಿ ರೋಗದಿಂದ ಸರ್ವನಾಶವಾಗಿದೆ. ಶೀಘ್ರವೇ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಹೇಳಿದರು.
ಈ ವೇಳೆ ಮಾತನಾಡಿದ ಅವರು ಬೇಲೂರು ಪಟ್ಟಣದ ಪಂಪ್ ಹೌಸ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಬೇಲೂರು ತಾಲೂಕಿನ 85ಕ್ಕೂ ಹೆಚ್ಚಿನ ನ್ಯಾಯಬೆಲೆ ಅಂಗಡಿಗೆ ಪಡಿತರು ವಿತರಿಸುವ ಗೋದಾಮು ಕಟ್ಟಡ ಹಾಗೂ ಶಿಶು ಮತ್ತು ಮಹಿಳಾ ಇಲಾಖೆಯ ಸಂಬಂಧಪಟ್ಟ ದಾಸ್ತಾನು ಕಟ್ಟಡ ಹಾಗೂ ಇದೇ ಸಂಘದ ರಸಗೊಬ್ಬರ ದಾಸ್ತಾನು ಮಳಿಗೆಗೆ ವಿಶಾಲವಾದ ಅಂತಹ ಜಾಗವಿದೆ. ಈ ಜಾಗ ಸದ್ಯ ಮಳೆಗಾಲದ ಸಂದರ್ಭದಲ್ಲಿ ಕೆಸರುಮಯವಾಗಿದ್ದು ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ. ಕಳೆದ 16 ವರ್ಷದಿಂದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಜಾಗದಲ್ಲಿ ಇಡೀ ತಾಲೂಕಿಗೆ ಪಡಿತರ ದಾಸ್ತಾನು ಗೋದಾಮನ್ನು ನಿರ್ಮಿಸಿದೆ. ಅಲ್ಲದೆ ರಸಗೊಬ್ಬರ ಮಾರಾಟ ಸೇರಿದಂತೆ ವಿವಿಧ ರೀತಿಯಲ್ಲಿ ವಹಿವಾಟು ನಡೆಯುತ್ತಿದೆ. ಆದರೆ ಯಾರೊಬ್ಬರೂ ಇಲ್ಲಿ ತನಕ ಕೆಸರುಮಯವಾದಂತಹ ಮೈದಾನವನ್ನು ಸರಿಪಡಿಸಲು ಮುಂದಾಗಿಲ್ಲ. ಇದೇ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಅಲ್ಲದೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ. ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಆವರಿಸಿಕೊಂಡಿವೆ. ಪುರಸಭೆಗೂ ಕೂಡ ಈ ಬಗ್ಗೆ ತಿಳಿಸಲಿದ್ದು, ಸದ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳು ಬಂದು ವೀಕ್ಷಿಸಿ ಪರಿಶೀಲಿಸಿ ಇವರಿಗೆ ನೋಟಿಸ್ ನೀಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಕೆಸರುಮಯವಾಗಿ ಅನಾರೋಗ್ಯಕ್ಕೆ ಮುನ್ನುಡಿ ಬರೆಯುತ್ತಿರುವಂತಹ ದಾಸ್ತಾನು ಮಳಿಗೆಯನ್ನು ಇಲ್ಲಿಂದ ಸ್ಥಳಾಂತರಿಸಬೇಕು. ಇಲ್ಲವಾದರೆ ನಮ್ಮ ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಫೀಲ್ಡಿನ ಗತಿ ನೋಡಿ ಯಾವ ಪರಿಸ್ಥಿತಿಲಿದೆ. ಇಲ್ಲಿ ಪ್ರತಿ ವರ್ಷ ನೂರಾರು ಲೋಡು ಅಕ್ಕಿ ಎಲ್ಲ ತಾಲೂಕುಗಳಿಗೆ ಇಲ್ಲಿಂದ ಸರಬರಾಜಾಗುತ್ತೆ, ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ. ಹಾಗೆ ಆ ಸೊಸೈಟಿಯಿಂದ ಸಾವಿರಾರು ಮೂಟೆ ಗೊಬ್ಬರ ಸರಬರಾಜಾಗುತ್ತೆ ಎಲ್ಲ ತಾಲೂಕುಗಳಿಗೆ. ಇಂಥ ದುಸ್ಥಿತಿ ಇಲ್ಲಿ ಬೇಕಾದಷ್ಟು ಸೊಸೈಟಿಲಿ ದುಡ್ಡಿದೆ. ಏನು TFPC MS ಅಧ್ಯಕ್ಷರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಧ್ಯಕ್ಷರಿಗೆ ಕಾಳಜಿ ಬೇಕು. ಇದಕ್ಕೆಲ್ಲ ಸಿಮೆಂಟು ಇಲ್ಲ ಇಂಟರ್ಲಾಕೋ ಏನಾರು ಹಾಕಿಸಿ ವಾಹನಗಳು ಹೋಗಿ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕೆಲಸ ಮಾಡೋ ಅಂತಾರೆ ಹೆಂಗೆ ಗೊಬ್ಬರದ ಮೂಟೆನ ಒದ್ಗ ಬರೋದು ಹೆಂಗೆ, ಅಕ್ಕಿ ಮೂಟೆನ ಹೊರೋದು ಹೆಂಗೆ ಇಲ್ಲಿ ಕೆಲಸ ಮಾಡೋ ಅಂಥ ಕೆಲಸಗಾರರು. ಅಂಥ ಹೀನಾಯ ಪರಿಸ್ಥಿತಿ. ಇದ್ರೊಳಗಡೆ ಹೋಗಂಗಿಲ್ಲ. ಅಂಥದ್ರೊಳಗಡೆ ಹೋಗಿ ಹೆಂಗೆ ಕೆಲಸ ಮಾಡ್ತಾರೆ ಅವರು? ಮನ್ಸರಲ್ವಾ ನಮ್ಮಂಗೆ? ಬರೀ ಅಧ್ಯಕ್ಷರು AC ರೂಮಲ್ಲಿ ಕುತ್ಕೊಬಿಟ್ರೆ ಆಗುತ್ತಾ? ಇಲ್ಲಿ ಬಂದು ನೋಡ್ಬೇಕು. ಇಲ್ಲಿರೋ ಅವ್ಯವಸ್ಥೆಯನ್ನು ನೋಡಿ ಇದು ಕೂಡಲೇ ಸರಿಪಡಿಸಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆ ಸೊಸೈಟಿಗೆ ಬೀಗ ಹಾಕಿ ಬಂದ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಹುಸೇನ್, ಲೋಕೇಶ್, ಮಂಜುನಾಥ್, ಸತೀಶ್, ನವೀನ್, ರಾಜು, ರಾಘು, ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ನೀಟ್ ಮತ್ತು CET ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ? ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ? ಹಾಗಿದ್ರೆ ನಿಮ್ಗಾಗಿ ಇದೆ ಒಂದು ಗುಡ್ ನ್ಯೂಸ್. ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ CET ಕೋಚಿಂಗ್ ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ 2026ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ 1-2 ವಿದ್ಯಾರ್ಥಿಗಳಲ್ಲ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು. ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು. ಸ್ವಯಂ ವಿವರಣೆ, ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ. ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು. ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ. ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ. ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನು ಸೇರಿ ನೀಟ್ ಮತ್ತು CET ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ, ಗೌರಿಕೊಪ್ಪಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 7676610561. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables.
ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಆಲ್ ದಿ ಬೆಸ್ಟ್? ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೆಕ್ ತಡ, ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. Celebrating the brides of now. Kahani, Bridal Stories by Bhima. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ 33 ವರ್ಷಗಳಿಂದ ಜಗತ್ ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನಗೆದ್ದಿದೆ. ನಮ್ಮಲ್ಲಿ ಹಾಟ್ ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್, ಲಡ್ಡು, ಕೋವಾ ಸ್ವೀಟ್ಸ್, ಚಂಪಾಕಲಿ, ರಬ್ದಿ, ಅಂಜೂರ್ ರೋಲ್, ಕಾಜು ವೈಟ್ ಬಾಲ್, ರೋಸ್ ಲಡ್ಡು, ಪಾಪುಡಿ ರೋಲ್, ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್, ಕಾಜು ಸ್ವೀಟ್ಸ್ನಂತಹ ತಾಜಾ ಸ್ವೀಟ್ಸ್ಗಳು ಲಭ್ಯವಿರುತ್ತದೆ. ಹಾಗೂ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್, ಚಿಪ್ಸ್, ಖಾರ ಮಿಕ್ಸ್ಚರ್, ಸಮೋಸ ಮತ್ತು ಚಾಟ್ಸ್ ಐಟಮ್ಸ್ಗಳು ಕೂಡ ದೊರೆಯುತ್ತದೆ. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9604564744 ಮತ್ತು 9606031379. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮೊಹರಂ ಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಸೈಯದ್ ಎಜಾಜ್ ನೇತೃತ್ವದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಸೈಯದ್ ಎಜಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಯುಗಾದಿ ಹೇಗೆ ವರ್ಷವಾಗಿರುತ್ತದೆ, ಈ ಉತ್ತಮ ದಿನದಂದು ಅಳಿಲು ಸೇವೆ ಮಾಡಲು ನಿರ್ಧರಿಸಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಒಳ್ಳೆಯ ಮಳೆ ಬರುತ್ತಿದ್ದು ಒಳ್ಳೆಯ ಬೆಳೆ ಕೂಡ ಇದ್ದು ಮುಂದಿನ ದಿನಗಳಲ್ಲೂ ಒಳ್ಳೆಯದಾಗಲಿ. ಪ್ರಸ್ತುತದಲ್ಲಿ ಹೃದಯಾಘಾತ ಎಂಬುದು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕಂಡು ಬರುತ್ತಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಸಾವನ್ನಪ್ಪುತ್ತಿರುವುದು ದುಃಖದ ವಿಷಯ. ಯಾವ ಕಾಯಿಲೆಯೂ ಬರುವುದು ಬೇಡ ಎಂದು ನಮ್ಮ ಸಂಸ್ಥೆಯಿಂದ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಾಡಿನ ಸಮಸ್ತ ಜನತೆಗೆ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮಗೆ ಹೊಸ ವರ್ಷ ಅಂದರೆ ಮೊಹರಂ ಹೊಸ ವರ್ಷ. ಈಗ ಉಗಾದಿ ಯಾವ ಥರ ಹೊಸ ವರ್ಷ ಇರುತ್ತೆ ಆ ಥರ ನಮಗೆ ಇದೊಂದು ಹೊಸ ವರ್ಷ. ಇವತ್ತಿನ ದಿನ ನಾವು ಇವತ್ತಿನ ದಿನಕ್ಕೆ ಆಯ್ಕೆ ಮಾಡಿಕೊಂಡೆ ಒಂದು ಅಳಿಲು ಸೇವೆ ಮಾಡೋಣ ಅಂತ ಒಂದು ಅನ್ನದಾನ ಕಾರ್ಯಕ್ರಮ ಇದೆಯಲ್ಲ ಇಟ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹಳ್ಳಿಯಿಂದ ಬಂದಿರ್ತಾರೆ, ಹೊರಗಡೆಯಿಂದ ಬಂದಿರ್ತಾರೆ ಜನಗಳು. ಅವ್ರಿಗೆ ಏನಾರು ಒಂದು ಅಳಿಲು ಸೇವೆ ಚಿಕ್ಕದಾಗಿ ಒಂದು ಸೇವೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇವತ್ತೊಂದು 100-150-200 ಜನಕ್ಕಷ್ಟು ಊಟ ಕೊಟ್ಟು ಒಂದೇನೋ ಒಂದು ನನ್ನ ಈ ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ಒಂದು ಒಳ್ಳೇದಾಗಲಿ, ನಾಡಿನ ಸಮಸ್ತ ಜನರಿಗೆ ಒಳ್ಳೇದಾಗಲಿ. ಒಳ್ಳೆ ಮಳೆ ಬರ್ತಾ ಇದೆ, ಒಳ್ಳೆ ಬೆಳೆ ಇದೆ, ಎಲ್ಲ ಚೆನ್ನಾಗಿದೆ ಈ ವರ್ಷ ಎಲ್ಲ. ಮುಂದಿನ ದಿನದಲ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಇದೆಯಲ್ಲ, ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ತುಂಬ ಇದರಿಂದ ಬಂದ್ಬಿಡ್ತಾ ಇದೆ. ಅದೊಂದು ಇದೆಯಲ್ಲ, ದೇವರು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ದೇವರು ತುಂಬ ಇದು ಮಾಡಿಬಿಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದ್ದಾನೆ. 20 ವರ್ಷ, 22 ವರ್ಷ, 30 ವರ್ಷ, 40 ವರ್ಷದವ್ರಿಗೆಲ್ಲ ಇದು ಮಾಡ್ಬಿಡ್ತಾ ಇದ್ದಾನೆ. ಅದೊಂದು ದೇವರು ಅವ್ರಿಗೂ ಎಲ್ಲರಿಗೂ ಕಾಯಿಲೆನೇ ಬರಬಾರ್ದು, ಆ ಥರ ಆಗಬೇಕು ಅಂತ ನಾನು ನನ್ನ ಸಂಸ್ಥೆಯಿಂದ ನನ್ಗೆಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಎಲ್ಲ ಒಂದು ಪ್ರಾರ್ಥನೆ ಮಾಡ್ತಿದ್ದೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಈ ಸಂದರ್ಭದಲ್ಲಿ ಗಿರೀಶ್, ಬೆಟ್ಟೇಗೌಡ, ಲೋಕಾನಾಥ್, ವಾಸುದೇವ್ ಉಪಸ್ಥಿತರಿದ್ದರು. ಪುರಸಭೆ ತ್ಯಾಜ್ಯದ ನೀರನ್ನು ಜಮೀನಿನ ಒಳಗೆ ಹರಿಯಲು ಬಿಟ್ಟು ತೊಂದರೆ ಕೊಡುತ್ತಿದ್ದಾರೆಂದು ಜಮೀನಿನ ಮಾಲೀಕರಾದ ಕೃಷ್ಣೇಗೌಡ ತಮ್ಮ ಅಳಲು ತೋಡಿಕೊಂಡರು. ಪುರಸಭೆ ವ್ಯಾಪ್ತಿಯಲ್ಲಿ ಹಳೆ ಮೂಡಿಗೆರೆ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದು ಸುಮಾರು 4 ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಹರಿಯಲು ಬಿಟ್ಟ ಕಾರಣ ನಮ್ಮ ಜಮೀನಿನಲ್ಲಿ ಬೆಳೆದ ತರಕಾರಿ, ಭತ್ತ, ತೆಂಗು, ಅಡಕೆ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಇದರಿಂದ ನಮಗೆ ನಷ್ಟವಾಗಿದ್ದು ಯಾರು ಭರಿಸಿಕೊಡುತ್ತಾರೆ? ಅಲ್ಲದೆ ಅಧಿಕಾರಿಗಳು ಸುಳ್ಳು ಭರವಸೆ ನೀಡಿ ನಮ್ಮನ್ನು ಕಚೇರಿಗೆ ಅಲೆಸುತ್ತಾರೆ. ನಮಗೆ ಬಂದಿರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತರಕಾರಿ ಇನ್ನಿತರ ಬೆಳೆ ಬೆಳೆದು ಬೀದಿ ಬದಿಯ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಸರ್ಕಾರ ನಮ್ಮ ಪತಿಗೆ ಕಣ್ಣು ಕಾಣದ ಹಿನ್ನೆಲೆಯಲ್ಲಿ 1200 ರು ನೀಡುತ್ತಿದ್ದು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಿಸುತ್ತಿದ್ದೇವೆ. ಆದರೆ ಜೆಪಿ ನಗರದ ಯುಜಿಡಿ ಹಾಗೂ ಕೊಳಚೆ ನೀರು ನಮ್ಮ ಹೊಲದಲ್ಲಿ ಹರಿಯಲು ಬಿಟ್ಟ ಕಾರಣ ನಮಗೆ ಸಂಪೂರ್ಣ ನಷ್ಟವಾಗಿದೆ. 10 ವರ್ಷಗಳಿಂದ ಯಾವುದೇ ಬೆಳೆ ಮಾಡದೆ ಜಮೀನನ್ನು ಕೆಲಸ ಮಾಡಲಾಗದೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ವಾಪಸ್ಸು ನಾಳೆ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಸುಮಾರು ವರ್ಷದಿಂದ ಇಲ್ಲೇ ನೀರು ಹೋಗ್ತಾ ಇದೆ. ಆಮೇಲೆ ನಾವು ಏನು ಜೀವನ ಬೆಳೆಯೋಕ್ಕಾಗ್ತಿಲ್ಲ. ಸೊಪ್ಪು ತರಕಾರಿ ಸೊಪ್ಪು ಬೆಳೆದ್ರೂ ಎಲ್ಲ ಕೊಳ್ತು ಹೋಗ್ತಿದೆ. ಮತ್ತು 20 ವರ್ಷ ಆಯಿತು ನಾವು ಭತ್ತ ಬೆಳೆದು ರಾಗಿ ಎಲ್ಲ ಬೆಳೆದು ಇವಾಗ ಏನು ಬೆಳೆಯೋಕ್ಕಾಗ್ತಾಯಿಲ್ಲ. ಎಲ್ಲ ಸೊಸೈಟಿ ಅಕ್ಕಿ ಅನ್ನ ತಿಂದು ನಾವು ಎಲ್ಲ ತೊಂದರೆ ಆದರೆ ಬರ್ತಾರೆ. ಇವಾಗ ಬರ್ತಾರೆ ನಮಗೆ ಹಂಗೆ ಮಾಡ್ತಿದ್ರೆ ಜೀವ ಬೆದರಿಕೆ ಆಗ್ತಾರೆ. ಇಲ್ಲಿ ನೀರು ಬಿಡ್ಲೇಬೇಕು. ವ್ಯಾಪಾರ ಮಾಡ್ಕೊಂಡು ಮಕ್ಳು ಸಾಕೊಂಡು ನಮ್ಮ ಯಜಮಾನ್ರಿಗೆ ಕಣ್ ಕಾಣಿಸಲ್ಲ. ಅವ್ರಿಗೆ ವಯಸ್ಸಾಗಿದೆ, ನಾವ್ ಹೆಂಗ್ ಜೀವನ ಮಾಡೋದು? ಸೊಪ್ಪು ಹಾಕೋದು ಸೊಪ್ಪು ಬರ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಿದೆ. ಆಮೇಲೆ ಅಡಿಕೆಗೆಲ್ಲ ಬಂದು ನೀರು ನಿಂತು ಅಡಿಕೆಲ್ಲ ಕರ್ಗೋಗಿದೆ, ಸುಮಾರು ಅಡಿಕೆಲ್ಲ ಹೋಗಿದೆ. ತಂಗು ನೋಡಿ, ತಂಗು ಎಲ್ಲ ಇದಾಗ್ತಾ ಹೋಗ್ತಿದೆ. ನಾವ್ ಹೆಂಗೆ ಜೀವನ ಮಾಡೋದು? ಹಿಂಗ್ ಮೇಲಧಿಕಾರಿ ಎಲ್ಲ ಬರ್ತಾರೆ, ಸುಮ್ನೆ ಹೋಗ್ತಾರೆ, ನಮಗೆ ಜೀವ ಬೆದರಿಕೆ ಆಗ್ತಾರೆ. ವಿಷ ಕುಡಿಯೋದಂದೇ ಬಾಕಿ ನಮಗೆ ಅಷ್ಟೇ. ನಿಮ್ಗೆ ಏನು ಮಾಡಕ್ ಆಗ್ತಾ ಇಲ್ಲ. ನಾ ಕೆಲಸ ಮಾಡಿ
ಬೀದಿ ಸುತ್ಕೊಂಡು ಹೋಗಿ ಮಕ್ಕಳು ಸಾಕೊಂಡು ಗಂಡು ಸಾಕೊಂಡು ಬರೋ 800 ರೂಪಾಯಿ ಪಿಂಚಿನಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಮಕ್ಕಳು ಓದಿಸ್ಬೇಕು, ತಿನ್ನಕ್ಕೆ ಅನ್ನನೂ ಗತಿ ಇಲ್ಲ. ಆ ಥರ ಆಗಿದೆ ನಮಗೆ. ವಿಷ ಕುಡಿಯೋದಂತೆ ಪರಿಸ್ಥಿತಿ. ಹೃದಯಾಘಾತ ನಿಯಂತ್ರಣಕ್ಕಾಗಿ ಪತಂಜಲಿ ಯೋಗ ಪರಿವಾರದಿಂದ ಹಮ್ಮಿಕೊಳ್ಳಲಾಗಿರುವ ಆರೋಗ್ಯಕರ ಹೃದಯಕ್ಕಾಗಿ ಯೋಗ 10 ದಿನಗಳ ಉಚಿತ ಶಿಬಿರಕ್ಕೆ ಮಂಗಳವಾರದಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಪತಂಜಲಿ ಯೋಗ ಪರಿವಾರದ ಶಿಬಿರ ಸಂಯೋಜಕ ಸುರೇಶ್ ಮಾತನಾಡಿ, ನಮ್ಮ ಪತಂಜಲಿ ಪರಿವಾರದಲ್ಲಿ 40 ಜನರು ಯೋಗ ತರಗತಿ ನಡೆಸಿಕೊಂಡು ಬರುತ್ತಿದ್ದಾರೆ. ಶಿಕ್ಷಕರು ಸಹ ಶಿಕ್ಷಕರು ಆಗಿದ್ದಾರೆ. ಇಡೀ ಹಾಸನವನ್ನು ಯೋಗಮಯವನ್ನಾಗಿ ಮಾಡಬೇಕು. ನಮ್ಮ ಹಾಸನ ಎಂದರೆ ಇಡೀ ದೇಶದಲ್ಲೇ ಹೃದಯಾಘಾತಕ್ಕೆ ಪ್ರಸಿದ್ಧವಾಗಿದೆ. ಯುವ ಪೀಳಿಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮನುಷ್ಯನ ಆರೋಗ್ಯ ಸಮತೋಲನದಲ್ಲಿದ್ದರೆ ಯಾವ ಕಾಯಿಲೆಯೂ ನಿಮ್ಮತ್ತಿರ ಸುಳಿಯುವುದಿಲ್ಲ, ಆರೋಗ್ಯಕರವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆರೋಗ್ಯಕರ ಹೃದಯಕ್ಕಾಗಿ ಯೋಗ ಎನ್ನುವ ಹೆಸರಿನೊಂದಿಗೆ ಈ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಎಲ್ಲರೂ ಇಂತಹ ಶಿಬಿರಕ್ಕೆ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ಯೋಗಮಯ ಹಾಸನ ಮಾಡಬಹುದು ಎಂದು ಹೇಳಿದರು. ನಿಂತ್ಕೋಬಾರ್ದು. ಈ ಶಿಬಿರನ ಪ್ರತಿಯೊಂದು ರೋಡು ಪ್ರತಿಯೊಂದು ಗಲ್ಲಿಗೂ ಹೋಗಿ ತಲುಪಿಸ್ಬೇಕು. ಅದಕ್ಕೆ ನಾವು ಒಂದು ಸೀಮಿತವಾಗಿದ್ದೀವಿ. ನಮ್ಮ ಪತಂಜಲಿ ಪರಿವಾರದಲ್ಲಿ ಒಂದು 30-40 ಜನ ಈ ಥರ ಕ್ಲಾಸಸ್ ಶಿಕ್ಷಕರಾಗಿದ್ದಾರೆ, ಸಹ ಶಿಕ್ಷಕರಾಗಿದ್ದಾರೆ. ನಮ್ಮ ಉದ್ದೇಶ ಇಡೀ ಹಾಸನವನ್ನು ಯೋಗಮಯ ಮಾಡಬೇಕು. 100 ಯೋಗ ಕೇಂದ್ರಗಳ ಸ್ಥಾಪನೆ ಆಗಬೇಕು. ಆ ಉದ್ದೇಶದಿಂದ ಈ ಒಂದು ಇಲ್ಲಿ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಈಗ ನಮ್ಮ ಹಾಸನ ಇಡೀ ದೇಶದಲ್ಲೇ ಫೇಮಸ್ ಆಗಿದೆ. ಏನಕ್ಕೆ ಹೇಳಿ? ಹಾರ್ಟ್ ಅಟ್ಯಾಕಿಗೆ ಅಂತ. ಸೊ ಅದನ್ನು ಸಹ ನಾವು ಈಗಿನ ಯುವ ಪೀಳಿಗೆ ಏನು ಮನೇಲಿ ಮಲಗಿದೆ, ನಿಮಗೂ ಅಷ್ಟೇ, ನನ್ನ ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ನಿಮ್ಮ ಮನೇಲಿ ಮಕ್ಕಳು ಯಾರು ಮಲಗಿರ್ತಾರೆ ನಾಳೆಯಿಂದ ಕರ್ಕೊಂಬನ್ನಿ. 100% ಸ್ವಲ್ಪ ಮೋಟಿವೇಶನ್ ಕೊಡೋಣ. ಈ ಥರ ಬೆಳಿಗ್ಗೆ ಎದ್ದು ಬಂದರೆ ಶರೀರ ಚೆನ್ನಾಗಿರುತ್ತೆ, ಸ್ವಸ್ಥವಾಗಿರುತ್ತೆ, ಸುಂದರವಾಗಿರುತ್ತೆ, ಮತ್ತು ಅದ್ರ ಜೊತೆ ಆರೋಗ್ಯಕರವಾಗಿರುತ್ತೆ. ಈ ಸಂದರ್ಭದಲ್ಲಿ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಪತಂಜಲಿ ಪರಿವಾರದ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕರಾದ ಹರಿಹರಪುರ ಶ್ರೀಧರ್, ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್, ಜಿಲ್ಲಾ ಸಂರಕ್ಷಕ ಲೋಕಾನಾಥ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವು ನೋವು ಹಿನ್ನೆಲೆಯಲ್ಲಿ ದಿಢೀರ್ ಸಭೆ ನಡೆಸಿದ ಜೆಡಿಎಸ್ ಶಾಸಕರು. ಅಗತ್ಯ ಚಿಕಿತ್ಸಾ ಕ್ರಮಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸೂಚನೆ. ಹೊಳೆನರಸೀಪುರ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 373ರ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ ಸಂಸದ ಶ್ರೇಯಸ್ ಪಟೇಲ್. ಕಾಮಗಾರಿಗಳ ಲೋಪದೋಷಗಳನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಮತ್ತು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯಲ್ಲಿ ಭೌತಿಕಾತೆ ಆಂದೋಲನಕ್ಕೆ ಶಾಸಕ ಎಚ್ ಕೆ ಸುರೇಶ್ ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.